ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕಾರಣದಲ್ಲಿ ಇವತ್ತು ನಡೆದಿರುವಂತಹ ಬೆಳವಣಿಗೆ ಸಾಮಾನ್ಯವಾದದ್ದಲ್ಲ. ಕಳೆದ 2 ತಿಂಗಳಿನಿಂದ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇದ್ದ ಆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತಹ ಹೈಡ್ರಾಮಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಆದ್ರೆ ಎಐಸಿಸಿ ಬಿಡುಗಡೆ ಮಾಡಿದ ಆ ಒಂದು ಅಧಿಕೃತ ಪಟ್ಟಿ ಇಡೀ ಕಾಂಗ್ರೆಸ್ ಪಾಳ್ಯದಲ್ಲೇ ಸುಂಟ್ರ ಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. ಅಧಿಕಾರದ ಗದ್ದುಗೆಯಲ್ಲಿದ್ದ ಘಟಾನುಘಟಿ ನಾಯಕರು, ಸಿದ್ದರಾಮಯ್ಯ ಅವರ ತೀರಾ ಹತ್ತಿರದ ಆಪ್ತ ಎನಿಸಿಕೊಂಡವರು ಇವತ್ತು ಬೀದಿಗೆ ಬಂದು ನಿಲ್ಲುವಂತಾಗಿದೆ. ಒಮ್ಮೆ ಯೋಚಿಸಿ ನೋಡಿ, ನಿನ್ನೆವರೆಗೆ ಸಚಿವರಾಗಿ ಮೆರೆದಿದ್ದ 14ಕ್ಕೂ ಹೆಚ್ಚು ಸೀನಿಯರ್ ನಾಯಕರಿಗೆ ಹೈಕಮಾಂಡ್ ಒಂದೇ ಏಟಿಗೆ ರೆಕ್ಕೆ ಕತ್ತರಿಸಿ ಮನೆಗೆ ಕಳುಹಿಸಿದೆ ಅಂತ ಹೇಳಿದ್ರೆ ಇದರ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಗೇಮ್ ಪ್ಲಾನ್ ಎಂಥದ್ದಿರಬಹುದು ಅಂತ. ವಿಷಯ ಇಲ್ಲಿಗೆ ಮುಗ್ದಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕೈ ಹಿಡಿದು ನಡೆದಿದ್ದಂತಹ ಪ್ರಮುಖ ನಾಯಕರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಎಚ್.ಕೆ. ಪಾಟೀಲ್, ಕೆ.ಎನ್. ರಾಜಣ್ಣ, ದಿನೇಶ್ ಗುಂಡೂರಾವ್, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್, ಕೆ. ವೆಂಕಟೇಶ್, ಶಿವಾನಂದ ಪಾಟೀಲ್ ಹೀಗೆ ಸಿದ್ದರಾಮಯ್ಯ ಬೆನ್ನಿಗೆ ಇದ್ದಂತಹ ಬಲಿಷ್ಠ ಶಕ್ತಿಗಳನ್ನೇ ಈ ಹೊಸ ಸಂಪುಟದಿಂದ ಸಂಪೂರ್ಣವಾಗಿ ಹೊರಗೆ ಇಡಲಾಗಿದೆ. ಹಾಗಾದ್ರೆ ಇದು ಸಿದ್ದರಾಮಯ್ಯ ಅವರ ರಾಜಕೀಯ ಹಿಡಿತವನ್ನ ಸಡಿಲಗೊಳಿಸೋದಕ್ಕೆ ಹೆಣದಂತಹ ತಂತ್ರನ, ಅಥವಾ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗುವಂತೆ ಹೈಕಮಾಂಡ್ ಹೆಣೆದಂತಹ ಒಂದು ಹೊಸ ರಾಜಕೀಯ ಸಮೀಕರಣವ ಅನ್ನುವಂತಹ ಪ್ರಶ್ನೆ ಈಗ ರಾಜ್ಯದ ಇಡೀ ರಾಜಕಾರಣದಲ್ಲಿ ಜನರ ಮನಸ್ಸಿನಲ್ಲಿ ಒಂದು ರೀತಿಯ ಅನುಮಾನವನ್ನ ಹುಟ್ಟು ಹಾಕಿದೆ. ಒಟ್ಟು 33 ಸಚಿವರನ್ನ ಒಳಗೊಂಡಿರುವಂತಹ ಈ ನೂತನ ಕ್ಯಾಬಿನೆಟ್ ನಲ್ಲಿ 10 ಮಂದಿ ಮೊದಲ ಬಾರಿಗೆ ಸಚಿವರಾಗಿದ್ದಾರೆ. ಅಂದ್ರೆ 1:3 ಅನುಪಾತದಲ್ಲಿ ಹೊಸಬರಿಗೆ ಮಣೆ ಹಾಕಲಾಗಿದೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ರುದ್ರಪ್ಪ ಲಮಾಣಿ, ಕೆ.ಎಸ್. ಬಸಂತಪ್ಪ, ಟಿ. ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್, ಕೆ.ಎಂ. ಶಿವಲಿಂಗೇಗೌಡ, ಎಚ್.ಸಿ. ಬಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರ್ ಹಾಗೂ ಗಾಯತ್ರಿ ಶಾಂತೇಗೌಡ ಅವರಂತಹ ನಾಯಕರಿಗೆ ಮೊದಲ ಬಾರಿಗೆ ಅವಕಾಶ ಒಲಿದಿದೆ. ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್, ಕೆ.ಎಚ್. ಮುನಿಯಪ್ಪ, ಕೆ.ಜೆ. ಜಾರ್ಜ್ ಅವರಂತಹ ಹಿರಿಯರು 6ನೇ ಬಾರಿಗೆ ಸಚಿವರಾಗಿ ಸ್ಥಾನವನ್ನ ಉಳಿಸಿಕೊಂಡಿದ್ರೆ, ಮತ್ತೊಂದು ಕಡೆ ಪಕ್ಷಕ್ಕಾಗಿ ದುಡಿದಂತಹ ಹಲವು ಹಿರಿಯರು ಈ ಬಾರಿ ಅವಕಾಶ ಕೈತಪ್ಪಿ ಹೋಗಿದೆ. ಅವರಿಗೆ ಅವಕಾಶವನ್ನ ನೀಡಲಿಲ್ಲ ಈ ಬಾರಿ. ಹಾಗಾಗಿ ಪಕ್ಷದ ಆಂತರಿಕ ವಲಯದಲ್ಲಿ ಈ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಈ ಪಟ್ಟಿಯಲ್ಲಿ ಅತ್ಯಂತ ಅಚ್ಚರಿಯ ಹೆಸರು ಅಂತ ಹೇಳಿದ್ರೆ ಅದು ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡ ಅವರದ್ದು. 2023ರ ಚುನಾವಣೆಯಲ್ಲಿ ಟಿಕೆಟ್ ಸಿಗದಿದ್ದಾಗ ಮುಂದೆ ನಿನ್ನನ್ನ ಪರಿಷತ್ ಸದಸ್ಯನ್ನಾಗಿ ಮಾಡಿ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾತನ್ನ ಕೊಟ್ಟಿದ್ರು. ಕೇವಲ 4 ದಿನಗಳ ಹಿಂದಷ್ಟೇ ಹೈಕೋರ್ಟ್ ಆದೇಶದಂತೆ ಮೇಲ್ಮನೆ ಸದಸ್ಯೆಯಾಗಿ ಅಧಿಕೃತವಾಗಿ ಆಯ್ಕೆಯಾದಂತಹ ಗಾಯತ್ರಿ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಮೊದಲೇ ಸಚಿವ ಸ್ಥಾನ ಸಿಕ್ಕಿದೆ. ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಮಾತನ್ನ ಉಳಿಸಿಕೊಂಡಿದ್ದಾರೆ ನಿಜ. ಆದ್ರೆ ಅದೇ ಸಿದ್ದರಾಮಯ್ಯ ಅವರ ನೆರಳಿನಲ್ಲಿದ್ದಂತಹ ಉಳಿದ ಡಜನ್ ಗಟ್ಲೆ ನಾಯಕರು ಇವತ್ತು ಬೀದಿಯಲ್ಲಿ ನಿಂತು ಕಣ್ಣೀರನ್ನ ಹಾಕ್ತಿದ್ದಾರೆ. ಇತ್ತ ಸಚಿವ ಸ್ಥಾನ ಕೈತಪ್ತಾ ಇದ್ದಂತೆ ಮೈಸೂರು ಭಾಗದ ಹಿರಿಯ ನಾಯಕ ತನ್ವೀರ್ ಸೇಠ್ ಬಹಿರಂಗವಾಗಿ ಸೆಡ್ದೆದ್ದಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರಿಗೆ, ಪಕ್ಷಕ್ಕೆ ಸವಾಲು ಹಾಕಿದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಆದ್ರೆ ನಿಷ್ಠೆಯಿಂದ ದುಡಿದ ನಮಗೆ ಮೈಸೂರು ಪ್ರಾಂತ್ಯಕ್ಕೆ ಅನ್ಯಾಯವಾಗಿದೆ ಅಂತ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ನಾಯಕರೇ ನಮಗೆ ಕೈಕೊಟ್ಟಿದ್ದಾರೆ, ನಾನ್ ಯಾರ ಮಾತನ್ನು ಕೇಳೋದಿಲ್ಲ ಅಂತ ಭಾವಿಸಿ ನನ್ನ ವಿರುದ್ಧ ಚಾಡಿ ಹೇಳಿದ್ದಾರೆ ಅಂತ ಸ್ವಪಕ್ಷದ ನಾಯಕರ ವಿರುದ್ಧವೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇನ್ನು ತನ್ವೀರ್ ಸೇಠ್ ಬೆಂಬಲಿಗರ ಆಕ್ರೋಶ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ ಹೇಳಿದ್ರೆ, ಮೈಸೂರಿನ ಉದಯಗಿರಿಯಲ್ಲಿರುವ ಅವರ ನಿವಾಸದ ಮುಂದೆ ನೂರಾರು ಬೆಂಬಲಿಗರು ಜಮಾಯಿಸಿ ಹೈಕಮಾಂಡ್ನ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಈ ವೇಳೆ ಮನನೊಂದಂತಹ ತಬ್ರೀಜ್ ಅನ್ನುವಂತಹ ಬೆಂಬಲಿಗ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸುವಂತಹ ಹಂತಕ್ಕೂ ಕೂಡ ತಲುಪಿತ್ತು. ಪರಿಸ್ಥಿತಿ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಈಗ ಕಾರ್ಯಕರ್ತರು ರಾಜೀನಾಮೆ ಕೊಡಿ, ಪೇಮೆಂಟ್ ಕೊಟ್ಟವರಿಗೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿದೆ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಲ್ಲಿ ಒಟ್ಟಿನಲ್ಲಿ ಸಂಪುಟ ಪುನರ್ರಚನೆಯ ಈ ಮೇಲಾಟದಲ್ಲಿ ನಾಯಕರ ತೀರ್ಮಾನಗಳಿಂದ ಉಂಟಾಗುವಂತಹ ರಾಜಕೀಯ ಪರಿಣಾಮಗಳನ್ನ ಕೊನೆಗೆ ತಳಮಟ್ಟದ ಬೆಂಬಲಿಗರು ಮತ್ತು ಕಾರ್ಯಕರ್ತರೇ ಎದುರಿಸಬೇಕಾಗಿ ಬರ್ತಾ ಇದೆ. ಇಲ್ಲಿ ಈ ಗೊಂದಲಗಳ ನಡುವೆ ಎಐಸಿಸಿ ಮಾಡಿದಂತಹ ಎಡವಟ್ಟಿದೆಯಲ್ಲ, ಅದು ಸಾಮಾನ್ಯದಲ್ಲ. ಮೊದಲು ಬಿಡುಗಡೆಯಾದ ಪಟ್ಟಿಯಲ್ಲಿ ಶಾಸಕ ಮಂಕಾಳ ವೈದ್ಯ ಅವರ ಹೆಸರಿತ್ತು. ಆದ್ರೆ ಕೆಲವು ಹೊತ್ತಿನಲ್ಲಿ ಪರಿಷ್ಕೃತ ಪಟ್ಟಿಯನ್ನ ಬಿಡುಗಡೆ ಮಾಡಿ ಮಂಕಾಳ ವೈದ್ಯ ಅವರ ಹೆಸರನ್ನ ತೆಗೆದು ಎಸ್.ಎಸ್. ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಸೇರಿಸಲಾಯಿತು.
ಇದಕ್ಕೆ ಹೈಕಮಾಂಡ್ ಕೊಟ್ಟ ವಿವರಣೆ ಏನ್ ಕೊಟ್ಟ? ಅದು ಟೈಪಿಂಗ್ ದೋಷ. ರಾಜ್ಯ ಸಚಿವ ಸಂಪುಟದ ಪಟ್ಟಿಯಲ್ಲೂ ಕೂಡ ಟೈಪಿಂಗ್ ನ ದೋಷ ಆಗತ್ತೆ ಅಂತ ಹೇಳಿದ್ರೆ ಈ ನಾಯಕರ ಗಂಭೀರತೆ ಎಲ್ಲಿದೆ ಹಾಗಾದ್ರೆ ವೀಕ್ಷಕರೇ? ಅಧಿಕಾರ ಹಂಚಿಕೆಯಲ್ಲಿ ಇಷ್ಟೊಂದು ಎಡವಟ್ಟುಗಳನ್ನ ಮಾಡಿಕೊಂಡು ಯಾವ ಸಂದೇಶವನ್ನ ನೀಡೋದಕ್ಕೆ ಇವರೆಲ್ಲ ಹೊರಟಿದ್ದಾರೆ ಅಂತ. ಸಂಪುಟದ ಜಾತಿವಾರು ಲೆಕ್ಕಾಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಹಿಂದುಳಿದ, ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನ ನೀಡಲಾಗಿದೆ ಅಂತಾನೆ ಹೇಳ್ಬೋದು. ದಲಿತ ಸಮುದಾಯದಿಂದ ಎನ್ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸಂತಪ್ಪ. ಇನ್ನು ಲಿಂಗಾಯತ ಸಮುದಾಯದಿಂದ ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ, ಎಸ್ ಮಲ್ಲಿಕಾರ್ಜುನ್. ಒಕ್ಕಲಿಗ ಸಮುದಾಯದಿಂದ ಚೆಲುವರಾಯಸ್ವಾಮಿ, ಬಾಲಕೃಷ್ಣ, ಶಿವಲಿಂಗೇಗೌಡ. ಹೀಗೆ ಸಾಮಾಜಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ಪ್ರಯತ್ನವೇನೋ ನಡೆದಿದೆ. ಆದ್ರೆ ಈ ಜಾತಿ ಲೆಕ್ಕಾಚಾರದ ಆಟದಲ್ಲಿ ಪಕ್ಷಕ್ಕಾಗಿ ಹಗಲು ಇರುಳು ಅಂತ ದುಡಿದಂತಹ ಅರ್ಹ, ಅದೇ ರೀತಿ ಶ್ರಮಿಕ ನಾಯಕರ ಅರ್ಹತೆಯನ್ನ ಬಲಿ ಕೊಡ್ಲಾಗಿದೆಯೇ ಅಂತ ಹೇಳಿ ಜನರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೆಂಬಲಿಗರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕಾರಿಗೂ ಕೂಡ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಕೂಡ ನಡೆದಿದೆ. ಒಂದೆಡೆ ಸಚಿವ ಸ್ಥಾನ ಕೈತಪ್ಪಿದ ನಾಯಕರ ಅಸಮಾಧಾನ, ಮತ್ತೊಂದ್ ಕಡೆ ಬೆಂಬಲಿಗರ ಪ್ರತಿಭಟನೆಗಳು ತಳಮಟ್ಟದ ಆಡಳಿತಾರೂಢ ಪಕ್ಷಕ್ಕೆ ಈಗ ಸವಾಲಾಗಿರುವಂತದ್ದಂತೂ ನಿಜ. ಇಂತಹ ಸನ್ನಿವೇಶದಲ್ಲಿ ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯಗಳ ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಶ್ರಮನಗೊಳಿಸಲಿದೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸ್ನೇಹಿತರೆ, ರಾಜಕೀಯದಲ್ಲಿ ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ ಅನ್ನೋದು ಮತ್ತೆ ಮತ್ತೆ ಇಲ್ಲಿ ಸಾಬೀತಾಗ್ತಾ ಇರುವಂತಹ ಸತ್ಯ. ಸಚಿವ ಸ್ಥಾನ ಅನ್ನೋದು ಕೇವಲ ಅನುಭವಿಸುವ ಭೋಗ ಅಲ್ಲ, ಬದಲಿಗೆ ಜನರಿಗೆ ಪ್ರಾಮಾಣಿಕವಾಗಿ ಸೇವೆ ಮಾಡೋದಕ್ಕೆ ಇರುವಂತಹ ಒಂದು ಅವಕಾಶ. ಅದೊಂದು ದೊಡ್ಡ ಜವಾಬ್ದಾರಿ ಅನ್ನೋದನ್ನ ಯಾವ ನಾಯಕರು ಕೂಡ ಮರಿಬಾರ್ದು. ಅಧಿಕಾರ ಸಿಗ್ಲಿ ಅಥವಾ ಸಿಗದಿರ್ಲಿ, ಜನರಿಗಾಗಿ ಕೆಲಸ ಮಾಡೋದು ಮತ್ತು ಜನಪರ ಧ್ವನಿಯಾಗೋದೇ ಜನಪ್ರತಿನಿಧಿಗಳ ಕರ್ತವ್ಯ. ಕೇವಲ ಅಧಿಕಾರಕ್ಕೋಸ್ಕರ ಕಿತ್ತಾಡುವ ಬದಲು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕಡೆ ಗಮನ ಕೊಡಿ. ಅಭಿವೃದ್ಧಿ ಏನಾಗಿದೆ, ಜನರ ಸಮಸ್ಯೆ ಏನಿದೆ, ಅದನ್ನೆಲ್ಲವನ್ನ ಕೂಡ ಗಮನ ಹರಿಸಿ. ಇಂದಿನ ಪರಿಸ್ಥಿತಿಗೆ ಅದು ಅಗತ್ಯವಾಗಿದೆ. ನೆನ್ಪಿಟ್ಕೊಳ್ಳಿ, ಅಧಿಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇವತ್ತು ಬರ್ಬಹುದು, ಇವತ್ತೊಬ್ಬ ಅಧಿಕಾರಿ ಆಗ್ಬಹುದು, ಮತ್ತೆ ಮುಂದಿನ ವರ್ಷ ಮತ್ತೊಬ್ರು ಬರಬಹುದು. ಆದ್ರೆ ಜನರ ಮನಸ್ಸಲ್ಲಿ ನೀವೇನ್ ಕೆಲಸ ಮಾಡಿದ್ದೀರಾ, ಅವರಿಗಾಗಿ ಅಭಿವೃದ್ಧಿಗಾಗಿ ಏನ್ ಮಾಡಿದ್ದೀರಾ, ಅವರ ನೋವಿಗೆ ಹೇಗೆ ಸ್ಪಂದನೆ ಕೊಟ್ಟಿದ್ದೀರಾ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ಅಧಿಕಾರ ಇರ್ಲಿ ಇಲ್ದಿರ್ಲಿ, ಸದಾ ಜನರ ಅಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡಿ ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ. ಜನರ ವಿಶ್ವಾಸವನ್ನ ಕಡೆಗಣಿಸಬೇಡಿ. ಮುಂದಿನ ದಿನಗಳಲ್ಲಿ ಒಂದು ವೇಳೆ ನೀವು ಅವರ ವಿಶ್ವಾಸವನ್ನ ಕಡೆಗಣಿಸಿದ್ರೆ ನಿಮಗೆ ಮತದಾರರೇ ಸೂಕ್ತ ಪಾಠವನ್ನ ಕಲಿಸ್ತಾರೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.